ಇರ್ಬೇಕು. ಎಲ್ರಿಗೂ ನಮಸ್ಕಾರ. ಶಿವಣ್ಣನ ವಜ್ರಕಾಯ ಸಿನಿಮಾ ನೋಡಿದವ್ರಿಗೆ ನಭಾ ನಟೇಶ್ ಅವರು ಯಾರು ಅಂತ ಗೊತ್ತಿರುತ್ತೆ. ಬರೀ ವಜ್ರಕಾಯ ಅಂತಲ್ಲ ಬಿಡಿ, ವಜ್ರಕಾಯ ಆದ್ಮೇಲೆ ಅವರು ಕನ್ನಡದಲ್ಲಿ ಲೀ ಅಂತಾನೂ ಕೂಡ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ಒಂದು 2-3 ಸಿನಿಮಾಗಳಲ್ಲೂ ಕೂಡ ಒಂದು ಚಿಕ್ಕ ಪುಟ್ಟ ಪಾತ್ರಗಳಲ್ಲೂ ಕಾಣಿಸ್ಕೊಂಡ್ರು. ಅದಾದ ನಂತರ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಇಸ್ಮಾರ್ಟ್ ಶಂಕರ್, ಎಂಥ ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾದ ನಾಯಕಿ ಟರ್ಕಿ ಕೋಳಿ ಅಂತ ಕರೀತಾರೆ ನೋಡಿ, ಆ ಸಿನಿಮಾದ ನಾಯಕಿ ನಭಾ ನಟೇಶ್ ಅವರು. ಅಂದರೆ ಪಟಕ ಪಾರ್ವತಿಯನ್ನು ಪಾತ್ರ ಮಾಡಿದರು ವಜ್ರಕಾಯ ಸಿನಿಮಾದಲ್ಲಿ. ತುಂಬ ಜನಕ್ಕೆ ನಭಾ ನಟೇಶ್ ಅನ್ನೋದಕ್ಕಿಂತ ಅಥವಾ ಟರ್ಕಿ ಕೋಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪಟಕ ಪಾರ್ವತಿ ಅಂದರೆ ಎಲ್ಲ ಜನರಿಗೂ ತುಂಬ ಗೊತ್ತಾಗೋದೇ ಆ ಪಟಕ ಪಾರ್ವತಿ ಅನ್ನೋ ಹೆಸರು. ಹೀಗ್ಯಾಕೆ ಇವರು ವಿಚಾರ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೆ, ಎಸ್, ಇವರು ಆ್ಯಕ್ಟ್ ಮಾಡಿರೋ ತೆಲುಗು ಸಿನಿಮಾ ನಾಗಬಂಧಂ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈ ಸಿನಿಮಾದ ಪ್ರಮೋಷನ್ ಈಗ ಶುರುವಾಗಿದೆ. ಅಷ್ಟಕ್ಕೂ ಯಾಕೆ ತೆಲುಗು ಸಿನಿಮಾ ಬಗ್ಗೆ ಅಂತ ಹೇಳ್ತಾ ಇದ್ರೆ, ಸಿನಿಮಾ ಅಂದಮೇಲೆ ಗಡಿ ಭಾಷೆ ಅದು ಯಾವುದೂ ಇಲ್ಲ ಇವಾಗ. ಹೀಗಾಗಿ ಅದು ಕೂಡ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಅಂದರೆ ನಭಾ ನಟೇಶ್ ಅವರು 2015-16ನೇ ಇಸ್ವಿಯಿಂದ ಏನು ವಜ್ರಕಾಯ ಸಿನಿಮಾದ ಮೇಲೆ ಲೀ ಅಂತ ಸಿನಿಮಾ ಮಾಡಿದ್ರು, ಸುಮಾರು 10 ವರ್ಷಗಳ ನಂತರ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರೆಸ್ ಮೀಟ್ ಅಂತ ಮಾಡಿರೋದು. ಅಂದರೆ ಅವರು ಈಗ ನಿನ್ನೆ ತಾನೇ ಚಿತ್ರದ ಪ್ರೆಸ್ ಮೀಟ್ ಕೂಡ ಆಯಿತು. ನಭಾ ಅವರು ನೆನಪಿಸ್ಕೊಂಡ್ರು, ಅಂದರೆ 10 ವರ್ಷಗಳ ಹಿಂದೆ ನಾನು ವಜ್ರಕಾಯ ಸಿನಿಮಾ ಮಾಡಿದಾಗ ಆ ಚಿತ್ರದಲ್ಲಿಯೇ ನನ್ನ ಹೆಸರು ಪಟಕ ಪಾರ್ವತಿ. ಸೊ ಇನ್ಫ್ಯಾಕ್ಟ್ ಈಗ 10 ವರ್ಷ ನಂತರ, ಅಂದರೆ ಈಗ ಪ್ರೆಸ್ ಮೀಟ್ ನಿಮ್ಗಳ ಮುಂದೆ, ಪ್ರೆಸ್ನವ್ರ ಮುಂದೆ ನಾನು ಬಂದು ಮಾತಾಡ್ತಾ ಇದ್ದೀನಿ. ಈಗ ನಾಗಬಂಧಂ ಏನು ಸಿನಿಮಾ ಮಾಡ್ತಾ ಇದ್ದೇನೆ, ಈ ಚಿತ್ರದಲ್ಲಿ ಕೂಡ ನನ್ನ ಪಾತ್ರದ ಹೆಸರು ಪಾರ್ವತಿ. ಸೊ ಯೂನಿವರ್ಸ್ ಹೇಗೆ ಕನೆಕ್ಟ್ ಆಗುತ್ತೆ ನೋಡಿ ಅಂತ ಹೇಳಿದ್ರು. ಸೊ ತುಂಬ ಜನ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು, ಕನ್ನಡದ ಹೀರೋಯಿನ್ ಅಂತಂದೇಳಿ. ತುಂಬ ಖುಷಿ ಆಯಿತು ನನಗಂತೂ. ಅವ್ರು ಕನ್ನಡದಲ್ಲೇ ಮಾತನಾಡಿ, ಅಂದರೆ ಅವರು ತೆಲುಗು ಭಾಷೆಗೆ ಹೋದಾಗ ತುಂಬ ಹಿಟ್ಟಾಯಿತು, ಸಿನಿಮಾಗಳೆಲ್ಲ ಹಿಟ್ಟಾದವು. ಅದಾದಮೇಲೆ ಒಂದು ಕಾರ್ ಅಪಘಾತನೂ ಕೂಡ ಆಯಿತು. ಹೀಗಾಗಿ ಅದರಿಂದ ಅವರು ಸುಧಾರಿಸ್ಕೊಳ್ಳೋಕ್ಕೆ ತುಂಬ ವರ್ಷಗಳ ಟೈಮ್ನ ತೆಗೆದುಕೊಂಡ್ರು. ಹೀಗಾಗಿ ವಾಟ್ ಎವರ್ ಆ ನೆಗೆಟಿವ್ ಅಂಶಗಳು ಎಲ್ಲ ಕೈಘಟನೆಗಳೆಲ್ಲ ಮರೆತು ಇವಾಗ ಹೊಸದಾಗಿ ಮತ್ತೆ ಸಿನಿ ಪಯಣವನ್ನು ಶುರು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಆಮೇಲೆ ಅವ್ರು ಪ್ರೆಸ್ ಮೀಟಲ್ಲೂ ಕೂಡ ಒಂದು ಮಾತು ಹೇಳಿದ್ರು, ಅಂದರೆ ಈಗ ಆ್ಯಸ್ ಆಫ್ ನೋ, ಅಂದರೆ 10 ವರ್ಷಗಳ ಹಿಂದಕ್ಕೂ ಇವಾಗಿನಕ್ಕೂ OTT ಕಾಲ ಸ್ವಲ್ಪ ಟೆಕ್ನಾಲಜಿಲಿ, ಅಂದರೆ ಟೆಕ್ನಾಲಜಿ ಬಳಕೆಯಲ್ಲಿ ತುಂಬ ಚೇಂಜ್ ಆಗಿದೆ. ಸಿನಿಮಾಗಳನ್ನು ಕೂಡ ಪ್ರೇಕ್ಷಕರು ಬಯಸೋದು ಕೂಡ ಇವಾಗ ಮುಂಚೆ ಥರ ಅನ್ನೋಕ್ಕಿಂತ ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾನು ಒಗ್ಗಿಕೊಂಡು ಸಿನಿಮಾನ ಮಾಡ್ತಾ ಇದ್ದೀನಿ. ಇನ್ನು ಎಸ್ಪೆಷಲಿ ಈ ಸಿನಿಮಾ ಕೇಳಿದ ತಕ್ಷಣ, ಅದು ಆ ಪೋಸ್ಟರ್ ನೋಡಿದ ತಕ್ಷಣ ಹೇಳ್ಬೋದು, ನಮ್ಮ ಹಿಂದೂ ಕಲ್ಚರಿನ ಒಂದು ಕಥೆಯನ್ನು ಒಳಗೊಂಡಂಥ ಒಂದು ಸಿನಿಮಾ. ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದವರು. ಸೊ ಹೀಗಾಗಿ ಅವರೊಂದು ಆ ಡ್ಯಾನ್ಸ್ ಕ್ಲಿಪ್ಪಿಂಗ್ ಪತ್ರಿಕಾ ಮಾಧ್ಯಮಗಳು ಕೂಡ ಒಂದು ಡ್ಯಾನ್ಸ್ ಕ್ಲಿಪ್ಪಿಂಗು, ಒಂದು ಹಾಡಲ್ಲೂ ಕೂಡ ನೋಡಿದೆ, ಸೂಪರಾಗಿ ಕಾಣಿಸ್ತಿದ್ದಾರೆ. ಸುಟ್ಟೆವರು ಅಂದರೆ ಕನ್ನಡದ ಒಂದು ನಟಿ. ಯಾಕೆ ಅಂದರೆ ಬೇರೆ ಭಾಷೆ ಕಲಾವಿದರು ಇಲ್ಲಿ ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಹೋಗ್ತಾರೆ, ಅದೆಲ್ಲ ಇರೋದು. ಕನ್ನಡದ ಭಾಷೆ ನಟಿಯರು ಕೂಡ ಪರಭಾಷೆಗೆ ಹೋದಾಗ ಒಂದಿಷ್ಟು ಅಪಸ್ವರಗಳು ಕೇಳಿ ಬರುತ್ತೆ. ವಾಟ್ ಎವರ್ ಅದು ಏನೋ ಒಂದು, ಅದು ಬೇರೆ ಮಾತು, ಅದಿರಲಿ. ಬಟ್ ಕನ್ನಡತಿಯಾಗಿರುವ, ಅಂದರೆ ಅವರು ಕರ್ನಾಟಕದ ಶೃಂಗೇರಿಯವರು. ಸೊ ಹೀಗಾಗಿ ಅವರು ಕೂಡ ಇವಾಗ, ಅಂದರೆ ನೋಡಿ, ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಅವರು ಕೂಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬೆಳೀತಾ ಇರೋದು ತುಂಬ ಖುಷಿ ವಿಚಾರನೇ. ಈಗ ಆ ಚಿತ್ರದ ಪ್ರಮೋಷನ್ ಕೂಡ ಶುರುವಾಗಿದೆ. ಸೊ ಅದು ಕನ್ನಡ ಭಾಷೆಯಲ್ಲಿ ಕೂಡ ಡಬ್ಬಾಗಿ ರಿಲೀಸ್ ಆಗ್ತಾ ಇದೆ, ನೋಡಬೇಕು. ಸೊ ಮತ್ತೆ ಅವ್ರಿಗೆ ಗೆಲುವು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕನ್ನಡದವರೇ ಅಲ್ವಾ, ಹೀಗಾಗಿ ಸೊ ಒಳ್ಳೇದಾಗಲಿ. ಅವರು ಕೂಡ ಮತ್ತೆ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ, ಅಂದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ ಅಂತಲೂ ಕೂಡ ನಿಮ್ಗೆ ಅನ್ನಿಸ್ತಾ ಇದ್ರೆ ಖಂಡಿತ ವಿಶ್ ಮಾಡಿ ಅಂತಲೇ ಹೇಳ್ತೀನಿ. ಆಗಲಿ ಅಲ್ವಾ, ಅದರಲ್ಲೇನಿದೆ. ಕನ್ನಡತಿಯ ಅನೇಕ ನಾಯಕ ನಟಿಯರು ಪರಭಾಷೆಗೆ ಹೋಗ್ಬಿಟ್ಟು ಹೆಸರು ಮಾಡಿದ್ದಾರೆ, ಅದೇ ಥರನೇ ಅವರು ಕೂಡ ಮಾಡಲಿ ಅಂತಲೂ ಕೂಡ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ ಅವ್ರಿಗೂ, ಅವರ ಚಿತ್ರಕ್ಕೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.